ಕುಷ್ಟಗಿ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಕಠಿಣ ನಿಗದಿ. ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳಿಗೆ ಸ್ಪಷ್ಟ ಸಂದೇಶ ನೀಡಿದ್ದಾರೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿಯಲ್ಲಿ ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಹಾಗೂ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದೊಡ್ಡನಗೌಡ ಎಚ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಕುಷ್ಟಗಿ ತಾಲೂಕಿನ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ತಾಲೂಕಿನ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಅತ್ಯಂತ ಮಹತ್ವ ಪಡೆದ ಈ ಸಭೆಯಲ್ಲಿ ಸಾರ್ವಜನಿಕ ಸೇವೆಗಳ ಪರಿಣಾಮಕಾರಿತ್ವ ಹಾಗೂ ಇಲಾಖೆಗಳ ಕಾರ್ಯನಿರ್ವಹಣೆಯ ಸ್ಥಿತಿಗತಿಗಳನ್ನು ಆಳವಾಗಿ ಪರಿಶೀಲನೆ ನಡೆಸಲಾಯಿತು. ಸಭೆಯಲ್ಲಿ ನಾಮನಿರ್ದೇಶಿತ ಸದಸ್ಯರು ತಹಶೀಲ್ದಾರ್ ಅಶೋಕ್ ಶಿಗ್ಗಾವಿ, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಪಂಪಾಪತಿ ಹಿರೇಮಠ್, ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು, ಕುಷ್ಟಗಿ ತಾಲೂಕಿನ ಅಭಿವೃದ್ಧಿ ಕೇವಲ ಕಾಗದದಲ್ಲೇ ಉಳಿಯಬಾರದು, ಅದು ಜನರ ಜೀವನದಲ್ಲಿ ಕಾಣಿಸಬೇಕು ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಸರ್ಕಾರದಿಂದ ಬಿಡುಗಡೆಯಾಗುವ ಅನುದಾನಗಳು ಹಾಗೂ ಯೋಜನೆಗಳು ಸರಿಯಾದ ರೀತಿಯಲ್ಲಿ ಅನುಷ್ಠಾನಗೊಳ್ಳಬೇಕು ಎಂಬುದನ್ನು ಅವರು ಗಂಭೀರವಾಗಿ ಒತ್ತಿ ಹೇಳಿದ್ದಾರೆ. ಕೆಲವು ಇಲಾಖೆಗಳ ಪ್ರಗತಿ ಅಸಮಾಧಾನಕರವಾಗಿದೆ ಎಂದು ತೀಕ್ಷ್ಣವಾಗಿ ಟೀಕಿಸಿದ ಅವರು, ಸರಿಯಾಗಿ ಕಾರ್ಯನಿರ್ವಹಿಸಿದ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಜನಸಾಮಾನ್ಯರ ಹಿತಾಸಕ್ತಿಯನ್ನ ಕಡೆಗಣಿಸುವ ಯಾವುದೇ ನಿರ್ಲಕ್ಷ್ಯವನ್ನ ಸಹಿಸಲಾಗುವುದಿಲ್ಲ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಲ್ಲದೆ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಗೆ ಗೈರಾಗಿರುವ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಸಂಬಂಧಪಟ್ಟವರಿಗೆ ಸೂಚನೆಯನ್ನ ನೀಡಿದ್ದಾರೆ. ಪ್ರತಿ ಇಲಾಖೆ ಅಧಿಕಾರಿಯು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ಗ್ರಾಮೀಣಾಭಿವೃದ್ಧಿ, ಕುಡಿಯುವ ನೀರು, ಶಿಕ್ಷಣ, ಆರೋಗ್ಯ, ರಸ್ತೆ, ಸ್ವಚ್ಛತೆ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ಗುಣಾತ್ಮಕ ಬದಲಾವಣೆ ತರಬೇಕಿದೆ. ಜನರು ಸರ್ಕಾರದ ಯೋಜನೆಗಳ ಫಲವನ್ನು ನೇರವಾಗಿ ಅನುಭವಿಸುವಂತಾಗಬೇಕು ಎಂದು ಶಾಸಕ ಪಾಟೀಲ್ ಹೇಳಿದ್ದಾರೆ. ಸಭೆಯ ಅಂತ್ಯದಲ್ಲಿ ಅಧಿಕಾರಿಗಳಿಗೆ ಸಮಯಬದ್ಧವಾಗಿ ಯೋಜನೆಗಳನ್ನು ಪೂರ್ಣಗೊಳಿಸುವಂತೆ ಹಾಗೂ ಮುಂದಿನ ಸಭೆಗೆ ಸ್ಪಷ್ಟ ಪ್ರಗತಿ ವರದಿ ಸಲ್ಲಿಸುವಂತೆ ಸೂಚಿಸಲಾಯಿತು. ಕುಷ್ಟಗಿ ತಾಲೂಕಿನ ಅಭಿವೃದ್ಧಿಗೆ ತಮ್ಮ ಬದ್ಧತೆ ಅಚಲವಾಗಿದೆ ಎಂದು ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಪುನರುಚ್ಚರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಎನ್ಕೆಎಸ್ ರಿಪೋರ್ಟ್, ಕುಷ್ಟಗಿ. ಸುದ್ದಿ ಮಾಡ್ಯಾರ ಹೋಗ್ಬೇಕಲ್ಲ ನೀವು ಸರಿ ಆಗ್ತಿರೋ ವಿದ್ಯುತ್ ಬಹಳ ಸಮಸ್ಯೆ ಏನೋಕಾಂಕ್ಷಿ ಯೋಜನೆ ಯಾಕಂದ್ರೆ 900 ಅಷ್ಟು 3 ಅಡಿ ಪೈಪ್ ನಲ್ಲಿರೋ ವಾಟರ್ ಎಲ್ಲ ಡಿ ವಾಟರ್ ಮಾಡಿ ಹೊರಗಡೆ ಕಳಿಸಿ ಆನಂತರ ಒಂದು ದಿನ ಸರ್ ರೈತರು ಪರ್ಮಿಷನ್ ಕೊಟ್ಟರೆ ಒಂದೇ ದಿನ ರೆಡಿ ಮಾಡಿಬಿಡ್ತೀವಿ ಸರ್. ಅದನ್ನೆಲ್ಲ ರೆಡಿ ಮಾಡ್ತಾರೆ ಸರ್. ಅವರ ನಾವು ಕನ್ವಿನ್ಸ್ ಮಾಡಿ ಮಾಡೋದಕ್ಕೆ ನಮ್ಗೆ ಒಂದು ಎಕ್ಸ್ಟ್ರಾ ಒಂದು ವಾರ ಇದೆ ಸರ್. ಹಂಗೆ ನಾನು ಊರಾಗಿರೋಣ ಈ ಕುಟಿಗೆ ಇರಲಿಲ್ಲ, ಊರಲ್ಲೇ ಇರ್ತೀವಿ ನಾವು. ಆ ಹುಡುಗರು ಬೈತೀವಿ ನಾವು, ನೀರು ಬಿಡೋರು. ಅವು ಏನ್ ಮಾಡೋದು? ಏನ್ ಮಾಡೋದು? ವಿಡಿಯೋರ್ನ ಏನ್ ಇಲ್ಲೇ ಒಟ್ಟು ಅಲ್ಲೇ ಹೊಡೆದಿದ್ದು ಏನ್ ಸಮಸ್ಯೆ ಇಲ್ಲ ನಮ್ಗೆ ಆಗಲ್ಲ. ನಮ್ದು ಕರೆಕ್ಟ್ ಹೋಗಿ ಬಂದ್ ಮಾಡಿದ್ರೆ ಅವಾಗ ಯಾರು ಪಾಸ್ ಆಗಿ ಅದಕ್ಕೆ ಜಲ್ದಿ ಬೇಗ ಪ್ರತಿ 3 ತಿಂಗಳಿಗೆ ಮೀಟಿಂಗ್ನಾಗ ವಿಷಯ ಹೇಳ್ತೀವಿ. ಒಂದೊಂದು ವಾರ ಗಂಟ್ಲೆ ನೀರು ಇರಂಗಿಲ್ಲ. ಪ್ರತಿ ಮೀಟಿಂಗ್ನಾಗ ಎಲ್ಲ ಮಾಡಿದ್ರು. ನೀವು ಈ ನಮ್ಮನೆ ಅಂತ ಬಂದು ಇಲ್ಲಿ ನಮ್ಮಲ್ಲಿ ಬೈತೀವಿ ನಾವು. ನಾಳ ಏನಿಲ್ಲ ಒಂದೇ ಸ್ಪಾಟ್ ಇರುತ್ತೆ ಅಲ್ಲಿ ಕೆಲಸ ಮಾಡೋದು ಓನ್ಲಿ 3 to 4 hours ವರ್ಕಿಂಗ್ ಅವರ್ಸ್. ಬಟ್ ಅದು ಪೈಪ್ ಎಂಟಿ ಮಾಡೋದು ಅಲ್ಲಿ ನಾಳ ಇರ್ಬೇಕು ಸರ್. ಏರ್ವರ್ಗ ಏರೇ ಕವರ್ ಬೋರ್ ಡ್ರೈನ್ ನಾಳೆಲ್ಲ ಆಗ್ತದೆ.
ಎಷ್ಟು ದಿವಸಕ್ಕೆ ಆಗ್ತದೆ ನೀವು ನಿಮ್ಮ ಇದು ಪ್ರಾಜೆಕ್ಟ್ ಕ್ಲಿಯರ್ ಮಾಡ್ತಾನ ಕರೆಕ್ಟ್ ಆಗಿ ಅವ್ರು ಹೇಳೋದನ್ನ ನಾವು